ಹೆಲೋ ಎವ್ರಿವನ್, ಹೇಗಿದ್ದೀರಾ ಎಲ್ರಿಗೂ ಜ್ಯೋತಿ ಮಲ್ನಾಡ್ ಸ್ಟಡಿ ಲಾಗ್ಗೆ ಸ್ವಾಗತ. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ, ಇವತ್ತು ನಾನು ನೂತನ GK ಬುಕ್ಕಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ವಿಷಯವನ್ನು ಓದಬೇಕು ಅಂದ್ಕೊಂಡಿದ್ದೀನಿ. ಇದರಲ್ಲಿ 1 ಮಾರ್ಕ್ಸ್ ಕ್ವಶನಿಗೆ ಬೇಕಾಗಿರುವಂಥ ಎಲ್ಲ ವಿಷಯವನ್ನು ಕೊಟ್ಟಿದ್ದಾರೆ. ನೀವು ಎಲ್ಲಾದರೂ ನೋಡಿದ್ರೆ ನೂತನ GK ಬುಕ್ಕನ್ನು ಖರೀದಿ ಮಾಡಿ ಓದಿ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ GK ಬುಕ್ಕು, ಆದರೆ ಇದರಲ್ಲಿ ಇತಿಹಾಸ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದರೆ PU ಲೆವೆಲ್ ತನಕ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಎಲ್ಲ ವಿಷಯಗಳು. ಯಾಕಂದರೆ ನಮಗೆ GPSTRಲ್ಲಿ ಮತ್ತು PSTRಲ್ಲಿ GKಗಾಗಿ ಬರುವಂಥ ಕ್ವಶನ್ಸು ನೋಡಿ. ಇಲ್ಲಿ ಇತಿಹಾಸ ಭಾಗ ಯಾರ್ಯಾರ ವ್ಯಾಖ್ಯೆಗಳೆಲ್ಲ ಇದೆ, ವ್ಯಾಖ್ಯೆಗಳು ಜಾಸ್ತಿ ಕೊಟ್ಟಿದ್ದಾರೆ. ಮತ್ತು ಪೂರ್ತಿಯಾಗಿ 1 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್ ಎಲ್ಲ ಕೊಡ್ತಾ ಹೋಗಿದ್ದಾನೆ. ಓಕೆ, ಹಾಗಾಗಿ ಇದನ್ನು ನೀವು ತಗೊಂಡು ಓದಿದರೆ ತುಂಬ ಒಳ್ಳೆಯದು. PSTRಲ್ಲಿ GKಗೆ ಯೂಸ್ ಆಗುತ್ತೆ. GPSTRಲ್ಲಿ ನಮಗೆ ಸಮಾಜ ವಿಜ್ಞಾನ ಪೇಪರ್ ಯಾರೆಲ್ಲ ಬರೀತೀರಾ, ಪೇಪರ್ 2, ಅದಕ್ಕೆ ಇದು ತುಂಬ ಉಪಯುಕ್ತವಾಗುತ್ತೆ. ನಾನು ಆಗಾಗ ಓದ್ತಾ ಇರ್ತೀನಿ, ರಿವಿಷನ್ ಮಾಡ್ತಾಯಿರ್ತೀನಿ. GK ಓದಂಗೂ ಆಗುತ್ತೆ, ಈ ಕಡೆ ಇತಿಹಾಸ ಓದಂಗೂ ಆಗುತ್ತೆ. ನಿಮ್ಮ ಹತ್ರ ಯಾರ ಹತ್ರನಾದರೂ ಈ ಬುಕ್ ಇದ್ದರೆ ಖಂಡಿತವಾಗ್ಲೂ ಓದಿ ಅಂತ ಹೇಳ್ತೀನಿ. ಇದರಲ್ಲಿ ನಾನು ಈಗಾಗಲೇ ಹೇಳ್ದಂಗೆ 6th to 12th ಏನು ಇತಿಹಾಸ ಇದೆ ಅದರಲ್ಲಿ ಬರುವಂಥ 1 ಅಂಕದ ಪ್ರಶ್ನೆಗಳು ಅದನ್ನು ಕೊಟ್ಟಿದ್ದಾರೆ. PUದೇ ಜಾಸ್ತಿ ಕೊಟ್ಟಿದ್ದಾನೆ. ಅಂದರೆ 1 ಅಂಕಕ್ಕೆ ಏನು ಬರುತ್ತೆ, 1 ಮಾರ್ಕ್ ಕ್ವಶನ್ ಇರುತ್ತಲ್ಲ ನಮಗೆ ಪೇಪರ್ 2ಅಲ್ಲಿ 50 ಮಾರ್ಕ್ಸಿಗೆ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕ್ವಶನ್ಸು ಕೊಟ್ಟಿದ್ದಾರೆ. ಇದನ್ನು ನಾವು ಓದ್ಕೊಳ್ತಾ ಹೋದರೆ ನಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಬೇರೆ ಬುಕ್ಗಳು ಓದೋದ್ರ ಜೊತೆಗೆ, ಅಂದರೆ ನೀವು GKಗಾಗಿ ಬೇರೆ ಬುಕ್ಕನ್ನು ಓದಿ, ನಾನು GKಗಾಗಿ ಬೇರೆ ಬುಕ್ಕನ್ನು ಓದ್ತಾ ಇದ್ದೀನಿ. ಅದು ನಿಮಗೆ ಯಾವುದು ಅಂತ ತಿಳ್ಕೊಬೇಕಂದ್ರೆ ನೀವು ಕೇಳಿ. ನೆಕ್ಸ್ಟ್ ನಾನು ಅದ್ರ ಫೋಟೋನ ನಾನು ಇನ್ಸ್ಟಾದಲ್ಲಿ ಹಾಕ್ತೀನಿ. GK ಬುಕ್ಕು ಇದರಲ್ಲೂ GK ಇದೆ, ಅರ್ಧ ಭಾಗ GK ಕೊಟ್ಟಿದ್ದಾನೆ. ಮತ್ತು ಈ ಕಡೆ ಇತಿಹಾಸ, ಭೂಗೋಳ, ಪರಿಸರ ಅಧ್ಯಯನ ಎಲ್ಲ ರೀತಿಯಾಗಿ ಕೊಟ್ಟಿದ್ದಾನೆ. GK ಅಂದರೆ ನಿಮಗೆ ಗೊತ್ತಿರ್ಬೋದು, ಎಲ್ಲದೂ ಬರುತ್ತೆ. ಅಂದರೆ ಇತಿಹಾಸನೂ ಬರುತ್ತೆ, ಭೂಗೋಳನೂ ಬರುತ್ತೆ, ಪೌರನೀತಿನೂ ಬರುತ್ತೆ. ಎಲ್ಲದನ್ನು ಸೇರಿಸಿ ಅವರು ಕ್ವಶನನ್ನು ತೆಗಿತಾರೆ GKಗೆ. ಹಾಗಾಗಿ GKಗೆ ನಾವು ಎಷ್ಟು ಓದಿದರೂ ಸಾಕಾಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅತಿ ಹೆಚ್ಚಿನದಾಗಿ ನಾವು ಓದಬೇಕು. ಈ ಒಂದು ನೂತನ GK ಬುಕ್ಕಲ್ಲಿ GK ಅಂದರೆ ಇವರು ಎಲ್ಲದಕ್ಕೂ ಕೊಟ್ಟಿದ್ದಾರೆ. IAS, KS ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಹಾಗಾಗಿ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸಾಮಾನ್ಯ ಜ್ಞಾನ, ಇತಿಹಾಸ, ಭೂಗೋಳಶಾಸ್ತ್ರ, ಸಾಮಾನ್ಯ ವಿಜ್ಞಾನ, ಅರ್ಥಶಾಸ್ತ್ರ, ಸಂವಿಧಾನ, ಪರಿಸರ ಅಧ್ಯಯನ ಮತ್ತು ಕಂಪ್ಯೂಟರ್ ಜ್ಞಾನ, ಇಷ್ಟು ವಿಷಯವನ್ನು ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ನಾನಿದು ತರುವಾಗ ನಾನು ತಂದಿದ್ದು 2023ನೇ ಬುಕ್ಕು. ಆದರೂ ನನಗೆ ಈ ಬುಕ್ ಭಾಳ ಇಷ್ಟ ಆಯಿತು. ಫಸ್ಟ್ ನನಗೆ ಸ್ವಲ್ಪ ಹಿಸ್ಟ್ರಿ ತುಂಬ ಇಷ್ಟ ಆದ್ದರಿಂದ ನಾನು ಅಲ್ಲಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಫಸ್ಟ್ ಓದ್ಕೊಳ್ತೀನಿ, ನಂತರ ಈ ಕಡೆ ಮುಂಭಾಗದನ್ನು ಓದ್ಕೊಳ್ಳೋಣ ಅಂತ. ಓಕೆ, ಎಲ್ಲರಿಗೂ ಯಾರಿಗೆಲ್ಲ ಇತಿಹಾಸ ಇಷ್ಟ ಇರುತ್ತೆ ಅಥವಾ ವಿಜ್ಞಾನ ಇಷ್ಟ ಇರುತ್ತೆ ಅವರು ಅಲ್ಲಿಂದ ಆ ಟಾಪಿಕ್ಕಿಂದ ಶುರು ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಮೊದಲಿಗೆ ನಮಗೆ ಇಷ್ಟವಾದ ಸಬ್ಜೆಕ್ಟ್ ಓದಬೇಕು ಅಲ್ವಾ. ನಮಗೆ ಇಷ್ಟವಾದ ಸಬ್ಜೆಕ್ಟ್ ಓದಿದ್ರೆ ಏನಾಗುತ್ತೆ, ಬೇಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಇವತ್ತು ನಾನು ಇಲ್ಲಿ GK ಬುಕ್ಕಲ್ಲಿ ಇತಿಹಾಸದ ಅರ್ಥ ಕೊಟ್ಟಿದ್ದೇನೆ ಫಸ್ಟು, ಮತ್ತು ಇತಿಹಾಸ ಕುರಿತ ವ್ಯಾಖ್ಯೆಗಳು, ಮತ್ತು ಇತಿಹಾಸದ ಭಾಗಗಳು ಯಾವುದು, ಮತ್ತು ಇತಿಹಾಸದ ಮೂಲಾಧಾರಗಳು ಬರುತ್ತಲ್ಲ, ನಿಮಗೆ ಗೊತ್ತಿದೆಯಲ್ವ, ದೇಶೀಯ ವಿದೇಶಿ ಸಾಹಿತ್ಯ ಆಧಾರಗಳು ಯಾವುದಾದ್ರು ಪ್ರಾಕ್ತನ ಆಧಾರಗಳು ಅವುಗಳು, ಮತ್ತು ಭಾರತ ಎಂಬ ಹೆಸರು ಬರಲು ಕಾರಣ ಏನು. ಓಕೆ, ಮತ್ತು ಕೆಲವೊಂದು ಶಾಸನಗಳು ಆಯಾ ಕಾಲದ ಮಹತ್ವಪೂರ್ಣವಾದ ಮಾಹಿತಿಯನ್ನು ನೀಡ್ತವೆ, ಅವುಗಳ ಬಗ್ಗೆ. ಮತ್ತು ಭಾರತದ ಭೌಗೋಳಿಕ ಭಾಗಗಳು, ಭಾರತದಲ್ಲಿ ಕಂಡುಬರುವ ಪ್ರಮುಖ ಜನಾಂಗಗಳು, ಮತ್ತು ಮಾನವನ ವಿಕಾಸಕ್ಕೆ ಕಾರಣವಾದ ಹಂತಗಳು. ಗೊತ್ತಿರ್ಬೋದು ನಿಮಗೆ, ಹಳೆ ಶಿಲಾಯುಗ ಯಾವ ಹಂತ ಬರುತ್ತೆ, ಮಧ್ಯಶಿಲಾಯುಗ, ನವಶಿಲಾಯುಗ, ಲೋಹಯುಗ ಮತ್ತು ಕಬ್ಬಿಣಯುಗ ಎಲ್ಲ ಬರುತ್ತಲ್ಲ, ಡೀಟೇಲಾಗಿ ಕೊಟ್ಟಿದ್ದಾನೆ. ಅಂದರೆ 1 ಮಾರ್ಕ್ಸಿಗೆ ಹೇಗೆ ಯೂಸ್ ಆಗುತ್ತೋ ಹಾಗೆ ಸ್ವಲ್ಪ ಡೀಟೇಲಾಗೂ ಕೊಟ್ಟಿದ್ದಾನೆ. ಈಗ ಕಬ್ಬಿಣ ಯುಗ ಅಂತ ಕೊಟ್ಟಿದ್ದಾನೆ. ಕಬ್ಬಿಣ ಯುಗದ ಬಗ್ಗೆ ಕಬ್ಬಿಣ ಯುಗದ ಬಗ್ಗೆ ಬರೆಯಿರಿ ಅಥವಾ ಟಿಪ್ಪಣಿ ಬರೆಯಿರಿ ಅಂತ ಕೊಟ್ಟರೆ ನೀವು ಬರಿಬೋದು. 3 ಅಂಕಕ್ಕೆ 4 ಅಂಕಕ್ಕೆ ಬರೆಯುವಷ್ಟು ಮಾಹಿತಿಯಲ್ಲಿ ಕೊಟ್ಟಿದ್ದಾನೆ, ತೊಂದರೆ ಇಲ್ಲ. ಅಷ್ಟನ್ನು ನೀವು ಓದ್ಬೋದು. ಅದ್ರ ಬಗ್ಗೆ ಒಂದು ಟಾಪಿಕ್ ತಗೊಂಡು ಫುಲ್ ಡೀಟೇಲಾಗಿ ಕೊಟ್ಟಿದ್ದಾನೆ. ಓಕೆ, ಇದಾದಮೇಲೆ ನಾನಿವತ್ತು ನಿಮಗೆ ಹೇಳ್ದಂಗೆ ಇತಿಹಾಸದ ಅರ್ಥ ಅಧ್ಯಾಯ 1 ಓದ್ತೀನಿ.
ಅದಾದಮೇಲೆ ಸಿಂಧೂ ನಾಗರಿಕತೆಯನ್ನು ಸಹ ಓದ್ತೀನಿ. ಸಿಂಧೂ ನಾಗರಿಕತೆ ತುಂಬ ಚೆನ್ನಾಗಿದೆ. ಪಿ ಯು ಬುಕ್ಕಲ್ಲಿ ಇರೋ ಥರನೇ ಸ್ವಲ್ಪ ಕೊಟ್ಟಿದ್ದಾನೆ, ಅದು ಚಿಕ್ಕದಾಗಿದೆ. ಸಿಂಧೂ ನಾಗರಿಕತೆ ಬಗ್ಗೆ ಶಾರ್ಟಾಗಿ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ತೀನಿ. ಅದಾದಮೇಲೆ ವೇದಗಳ ಕಾಲ ಬರುತ್ತೆ, 1 by 1 ಇದೆ. ಸೊ ಈ ರೀತಿಯಾಗಿ ನೀವು ಓದ್ಕೊಳ್ತಾ ಹೋಗ್ಬೋದು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನನ್ನ ಪ್ರಕಾರ ನೀವು ಈ ಬುಕ್ಕನ್ನು ಓದಿ. ಅದರಲ್ಲೂ ಯಾರೆಲ್ಲ GPTಗೆ ರೆಡಿ ಆಗ್ತಾ ಇದ್ದೀರೋ ಅವರಂತೂ ಈ ಬುಕ್ಕನ್ನು ಒಂದು ಸತಿ ಓದಿದ್ರೆ ತುಂಬ ನಿಮಗೆ ಹೆಂಗೆ ಅಂದರೆ ನಾನು ಹೇಳೋದಕ್ಕಾಗಲ್ಲ, ಆ ರೀತಿ ನಿಮ್ಗೆ ಅರ್ಥ ಆಗುತ್ತೆ. 1 ಮಾರ್ಕಿಗೆ ನಾವು ಹುಡುಕ್ತೀವಲ್ಲ, ಈಗ ಬುಕ್ಕಲ್ಲಿ ಹುಡುಕಬೇಕು 6ರಿಂದ 10 ಬುಕ್ಕಲ್ಲೂ ಇದು 1 ಮಾರ್ಕ್ಸಿಗೆ ಕೇಳ್ಬೋದು, ಇದು 1 ಮಾರ್ಕ್ಸಿಗೆ ಕೇಳ್ಬೋದು ಅಂತ. ಆ ಥರ ಕ್ವಶನ್ಸ್ ಎಲ್ಲ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾನೆ. ಕರೆಕ್ಟು 1 ಮಾರ್ಕ್ಸಿಗೆ ಇದು ತೊಗೋಬೋದು. ಮತ್ತು ನಿಮಗೆ ಗೊತ್ತಾಗುತ್ತೆ 3 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್ ಯಾವುದು ಅಂತ. ಈಗ ಭಾರತ ಎಂಬ ಹೆಸರು ಬರಲು ಕಾರಣ, ಒಂದೊಂದು ಟಿಪ್ಪಣಿ ಬರೆದು ಕೊಟ್ಟರೆ ನಾವು ಅಂಕ ನೋಡಿ ಉತ್ತರಿಸ್ಬೇಕು. ಆ ರೀತಿಯಾಗಿ ನಾವು ವಿವರವಾಗಿ ಉತ್ತರಿಸ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾನೆ. ಓಕೆ ಫ್ರೆಂಡ್ಸ್, ಈ ಬುಕ್ಕನ್ನು ನೀವು ಓದಿ. ಇದಾದಮೇಲೆ ನಾನು ಮೇಯ್ನು 6th to 10th ಬುಕ್ಕನ್ನು, ಅಂದರೆ ಇವತ್ತೇನು ಟಾಪಿಕ್ ಓದಬೇಕು ಅಂದ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಮೌರ್ಯರು ಕುಶಾಣರು ಒಂದಿನ ಟಾಪಿಕ್ ಓದಿದೆ ಅಂದರೆ ನೆಕ್ಸ್ಟ್ ನಾನು ಗುಪ್ತರು ಮತ್ತು ವರ್ಧನರು ಓದ್ತೀನಿ ಅಲ್ವಾ. ಅದಾದಮೇಲೆ ನಾನು ಶತವಾಹನರು, ಕದಂಬರು ಮತ್ತು ಗಂಗರು ಓದ್ತೀನಿ. ಆ ರೀತಿ ಟಾಪಿಕ್ಗಳನ್ನು ಒಂದು ದಿನಕ್ಕೆ ಒಂದು ಟಾಪಿಕ್ ಓದಬೇಕಂತ. ಅದ್ರ ಜೊತೆಗೆ ಬುಕ್ ಕ್ವಶನ್ ಬ್ಯಾಂಕ್ ಓದ್ಬೇಕು ಅಂದ್ಕೊಳ್ತೀನಿ. ಒಂದೊಂದು ಸತಿ ಕ್ವಶನ್ ಬ್ಯಾಂಕ್ ಓದೋದಕ್ಕಾಗಲ್ಲ, ಆಗ ನಾನು ಬರೀ ಇದು 6th to 10th ಸೋಷಲ್ ಓದ್ತೀನಿ, ಮತ್ತು ಸೈನ್ಸು ಮತ್ತು ಮ್ಯಾಥ್ಸು ಓದ್ತೀನಿ. ನಿಮಗೆ ಗೊತ್ತಿರ್ಬೋದು, 2 ಪೇಪರ್ ರೆಡಿ ಆಗ್ತಿರೋದ್ರಿಂದ ಮ್ಯಾಥ್ಸು ಮತ್ತು ಸೈನ್ಸು ನಾನು ಜಾಸ್ತಿ ಗಮನ ಕೊಡಬೇಕು. ಸೊ ಅದಕ್ಕೆ ಟೈಮ್ ಸಾಕಾಗ್ತಿಲ್ಲ. ನಾನು ಸೋಷಲಲ್ಲಿ ಏನು ಮಾಡ್ತೀನಿ, ಸೋಷಲ್ಲು, ಮ್ಯಾಥ್ಸು, ಸೈನ್ಸು ಕಾಮನ್ ಸಬ್ಜೆಕ್ಟ್, ಅವು 3 ಓದ್ತೀನಿ. ಅದರೊಟ್ಟಿಗೆ ಒಂದು ದಿವಸ ಸೈಕಾಲಜಿ, ಒಂದು ದಿವಸ ಕನ್ನಡ. ಈಗ ಇವಳು ಬಂದ್ಲು ಚಿಂಟು, ಇನ್ನು ಅದನ್ನು ಮಾತಾಡಿಸ್ಬೇಕು. ಬಂದೆ ನೀನು, ಏನು ಬೇಕು ಚಿಂಟು? ಹಾಂ, ಏನಮ್ಮ, ಏನು ಬೇಕು? ಇಲ್ಲಿ ಬಾ ಮೇಲೆ. ಬಾ. ಏನು ಏನು ಓದಕ್ಕೆ ಕೂತಷ್ಟು ಏನು ಹೇಳು? ಓನಮ್ಮ, ಏನು ಬೇಕು? ಏನು ಬೇಕು? ಏನು ಹಸುವಾಗಿದೆ? ಅಲ್ಲಿ ಕ್ಯಾಮ್ರಾ ಬರೋ ನೋಡ್ತೀಯಾ? ಹಸುವಾಗಿದೆ? ಫುಡ್ ಬೇಕಾ? ಹಾಂ, ಹೌದಾ? ಹಸುವಾಯ್ತಾ? ಹಾಲು ಕುಡ್ದಾ ಇಲ್ಲ? ಹಾಲು ಕುಡ್ದಿಲ್ವಾ? ಹಾಲು ಕುಡ್ದಾ? ಏನು ಹೇಳು? ಬಂಗಾರು, ನನ್ನ ಬಂಗಾರಲ್ಲ ನೀನು. ಹಾಲು ಕುಡ್ದೇ ಇಲ್ಲ? ಈಗೇನು ಬೇಕು? ಫುಡ್ ಬೇಕಾ? ಫುಡ್ ಖಾಲಿಯಾಗಿರ್ಬೇಕು ಅಲ್ಲ? ಅಲ್ಲಿ ನೋಡು, ಈಗ ಮುಖ ತರಿ ಸ್ವಲ್ಪ. ಏನು ಹಿಂಗೆ ಕುತ್ಕೊಂಡ್ರೆ ನಾನು ಹೆಂಗೆ ಓದಿ? ನೋಡು 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 ನೋಡು, ಮತ್ತೆ ಹೋಯ್, ಹಲೋ, ಕೆಳಗಿಳಿ ಕೆಳಗಿಳಿ, ಓದಬೇಕು. ಹಾಂ, ಕೆಳಗಿಳಿ. ಸರಿ, ಏನು ಬೇಕು? ಬಾ, ಊಟ ಹಾಕ್ತಾ ಬಿಡಲ್ಲ. ಬಾ ಬಾ, ಹೋಗೋಣ ಬಾ. ಬೇಡ ಊಟ? ಹಸುವಾಗಿದೆ ಅಲ್ವಾ? ಬಾ ಹೋಗೋಣ. ಬಾ, ಬರ್ತೀಯಾ? ಬರಲ್ಲ? ಬಾ. ಅದಕ್ಕೆ ಊಟ ಹಾಕಿ ಬರ್ತೀನಿ, ಇಲ್ಲಾಂದ್ರೆ ಅವಳು ಬಿಡಲ್ಲ. ನಿಮಗೆ ಗೊತ್ತಿದೆ, ನನ್ನ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಬನ್ನಿ, ಯಾವ ರೀತಿ ಓದ್ತಾ ಇದೆ ಅಂತ ಕಂಟಿನ್ಯೂ ಮಾಡೋಣ. ನನ್ನ ಓದೋ ವಿಧಾನ ಹೇಳ್ತಾ ಇದ್ದೆ ನಿಮಗೆ. ನಾನು ಫಸ್ಟಿಗೆ 2 ಸಬ್ಜೆಕ್ಟ್ ಅಂತ ಬರ್ಕೊಂಡಿದ್ದೆ. ಒಂದು ದಿನಕ್ಕೆ ಇತರ ಸಬ್ಜೆಕ್ಟ್ 2 ಓದಬೇಕು ಅಂತ. ಅಂದರೆ 1 ವೀಕಲ್ಲಿ ಒಂದು ಸಬ್ಜೆಕ್ಟ್ ಅನ್ನೋ ಥರ 1 ತಿಂಗಳಲ್ಲಿ ಮುಗಿಯುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಬಟ್ ನನಗೆ ಅಷ್ಟು ಓದೋಕ್ಕೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಮನೆ ಕೆಲಸ ಅದು ಇದು ತುಂಬ ರಿಸ್ಕಿ ಅನಿಸುತ್ತೆ. ಆಗೋದಿಲ್ಲ, ಕಂಟಿನ್ಯೂಸ್ ಓದೋದಕ್ಕೂ ನನಗೆ ಆಗಲ್ಲ, ಅರ್ಥನೂ ಆಗೋದಿಲ್ಲ ಅಲ್ವಾ. ಹಾಗಾಗಿ ಅದಕ್ಕೋಸ್ಕರ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನ್ ಈಗ ನಾನು ಓದಬೇಕಾಗಿರೋದು ಸಮಾಜ, ಗಣಿತ, ವಿಜ್ಞಾನ, ಇವು 3 ಓದ್ತೀನಿ. ದಿನಕ್ಕೆ ಇಷ್ಟು ಓದಬೇಕು ಅಂತ ಒಂದು ಟಾರ್ಗೆಟ್ ಇರುತ್ತೆ, ಅಷ್ಟು ಓದ್ತೀನಿ. ಅದರೊಟ್ಟಿಗೆ ಒಂದು ಯಾವ್ದಾರು ಸಬ್ಜೆಕ್ಟು, ಇಲ್ಲಾಂದರೆ ಕ್ವಶನ್ ಬ್ಯಾಂಕು, ಈ ರೀತಿಯಾಗಿ ಆಲ್ಟರ್ನೇಟ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಅವುಗಳು ಟಿಕ್ಕಿಂಗ್ ಆದ್ದರಿಂದ ಓದ್ಬೋದು. GK ಅಂತೂ ಈಗ ಓದಿದ್ರೆ ಮತ್ತು ಮರ್ತೋಗುತ್ತೆ ಅಂತ. ನಾನು ಕಾಲ್ಫಾರ್ಮ್ ಆದಮೇಲೆ GK ಸ್ವಲ್ಪ ಜಾಸ್ತಿ ಓದ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. GK ಮತ್ತು ಇಂಗ್ಲೀಷು. ಇವಾಗ ನಾನು ಜಾಸ್ತಿ ಫೋಕಸ್ ಮಾಡೋದು ಕನ್ನಡ
ಸೈಕಾಲಜಿ, ಕಂಪ್ಯೂಟರ್ ಸ್ವಲ್ಪ ಟಫ್ ಇರೋದ್ರಿಂದ ಜಾಸ್ತಿ ಓದೋಣ ಅಂತ ಓದ್ತಾ ಇದ್ದೀನಿ. ಅದೇ ಒಂದೊಂದೇ ಸಬ್ಜೆಕ್ಟ್ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ಇವತ್ತು 3 ಸಬ್ಜೆಕ್ಟ್ನೊಂದಿಗೆ 1 ಸಬ್ಜೆಕ್ಟ್ ಕನ್ನಡ. ನಾಳೆ ಈ ಕನ್ನಡನೇ ಓದಬೇಕನ್ಸಿದ್ರೆ ಕನ್ನಡನೇ ಓದ್ತೀನಿ, ಇಲ್ಲ ನನಗೆ ಬೇಡ ಅನಿಸಿದ್ರೆ ಈಗ ಸೈಕಾಲಜಿ ಓದ್ತೀನಿ, ಇನ್ನೊಂದು ದಿವಸ ಕಂಪ್ಯೂಟರ್. ರೀತಿ ದಿನಕ್ಕೊಂದು ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಸತಿ ಏನಾಗುತ್ತೆ, ನಿನ್ನೆ ಓದಿದ ಅರ್ಧಕ್ಕೆ ಬಿಟ್ಟಿರ್ತೀನಿ, ಅದು ಇನ್ನೂ ಸ್ವಲ್ಪ ಓದೋಣ ಅಂದಾಗ ಅದನ್ನು ಓದ್ತೀನಿ. ಆ ರೀತಿಯಾಗಿ ಓದ್ತಾ ಇದ್ದೀನಿ. ಸ್ವಲ್ಪ ನನ್ನ ಟೈಮೂ ವೇಸ್ಟ್ ಆಗ್ತಾಯಿದೆ, ಅದು ಇದು ಕೆಲಸ ಮಾಡೋದು, ನನಗೆ ಮನಸ್ಸಿಲ್ಲದೆ ಇರೋದು, ಈ ರೀತಿ ಬೇರೆ ಬೇರೆ ಕಾರಣಗಳಿರ್ಬೋದು. ಹಾಗಾಗಿ ಆಗಾಗ ಸ್ವಲ್ಪ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಟೈಮ್ ವೇಸ್ಟ್ ಮಾಡದೆ ಓದಬೇಕು ಅಂತ. ನಿಮಗೂ ಹಾಗನ್ಸುತ್ತಾ ನನಗೆ ಕಮೆಂಟ್ ಮಾಡಿ. ಈಗ ನೋಡಿ ನಾನು ಒಂದು ಫುಲ್ ಮುಗೀತು. ಈಗ ನಾನು ನೆಕ್ಸ್ಟು ನೋಡಿ ಸಿಂಧು ನಾಗರಿಕತೆ ಓದ್ತೀನಿ. ಚಿಕ್ಕದಿದೆ, ತೋರಿಸ್ತಾ ಇದೆ ನಿಮಗೆ. ಸಿಂಧು ನಾಗರಿಕತೆ ಇದನ್ನು ಓದ್ಬಿಟ್ಟು ಇದನ್ನು ತೆಗೆದಿರ್ತೀನಿ. ಮತ್ತು ನಾನು 6 to 10 ಓದ್ತೀನಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ ಮತ್ತೆ ವಿಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು.